ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಕಪ್ಪು ಕಾಳು ಮೆಣಸು, ಬಿಳಿ ಕಾಳು ಮೆಣಸು, ವೈಟ್ ಪೆಪ್ಪರ್ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್ ಇವೆರಡನ್ನು ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಇದು ಕಾಳು ಮೆಣಸಿನ ಬಳ್ಳಿ. ನೋಡಿ, ಈ ಥರ ಇರುತ್ತೆ ಕಾಳು ಮೆಣಸು. ಕುಯ್ದು ತಂದು ಹಾಕಿರುವ ಕಾಳು ಮೆಣಸು. ಹಿಂದಿನ ಕಾಲದಲ್ಲಿ ಕಾಳು ಮೆಣಸು ಬಿಡಿಸಲಿಕ್ಕೆ ಯಾವುದೇ ಯಂತ್ರ ಇರಲಿಲ್ಲ. ಹಾಗಾಗಿ ಆಗಿನ ಕಾಲದ ಜನರು ಕಾಲಿನಿಂದಾನೇ ತುಳಿದು ಕಾಳು ಮೆಣಸನ್ನು ಬಿಡಿಸ್ತಾ ಇದ್ರು. ಈಗಲೂ ನಮ್ಮ ಕಡೆ ಈ ರೀತಿಯೇ ಕಾಳು ಮೆಣಸನ್ನು ಮಾಡ್ತಾರೆ. ಕಾಳು ಮೆಣಸಲ್ಲಿ ಹೆಚ್ಚು ಔಷಧೀಯ ಗುಣಗಳು ಇರುವುದರಿಂದ ಕಾಲಿಗೆ ತುಂಬ ಪ್ರಯೋಜನಗಳಿವೆ. ಕಾಲಿನ ಹಿಂಬದಿ ಅಥವಾ ಹಿಮ್ಮಡಿ ಒಡೆದಿದ್ದರೆ, ಫಂಗಲ್ ಇನ್ಫೆಕ್ಷನ್ ಹಾಗೆ ಉಗುರು ಸುತ್ತು ಆಗಿದ್ದರೂ ಕೂಡ ಈ ರೀತಿ ಕಾಳು ಮೆಣಸನ್ನು ತುಳಿಯೋದ್ರಿಂದ ಅವೆಲ್ಲವೂ ಕೂಡ ವಾಸಿಯಾಗುತ್ತೆ. ನೋಡ್ತಿರ್ಬೋದು ಕಾಳೆಲ್ಲ ಯಾವ ಥರ ಉದುರಿದೆ ಅಂತ. ಮೆಣಸು ಅಲ್ಲೊಂದು ಇಲ್ಲೊಂದು ಈ ಥರ ಗಟ್ಟಿ ಉಳಿದಿರುತ್ತೆ. ಅದನ್ನೆಲ್ಲ ಈ ರೀತಿ ಬೇರ್ಪಡಿಸಿ ಇನ್ನೊಂದು ಕಡೆ ಹಾಕಿ ಮತ್ತೆ ಈ ಮೆಣಸನ್ನು ಕಾಲಿಂದ ತುಳಿಬೇಕಾಗುತ್ತೆ. ಈ ಕಾಳು ಮೆಣಸನ್ನು ಬಿಸಿಲಿನಲ್ಲಿ ಒಣಗಿಸಬೇಕಾಗುತ್ತೆ. ನೋಡಿ, ಅಲ್ಲೊಂದು ಇಲ್ಲೊಂದು ಈ ರೀತಿ ಕಾಳು ಮೆಣಸು ಉಳಿದಿರುತ್ತೆ. ಅದನ್ನು ಎಷ್ಟೇ ಕಾಲಿಂದ ತುಳಿದ್ರೂ ಕೂಡ ಕಾಳು ಮೆಣಸು ಬೀಳೋದಿಲ್ಲ. ಈ ರೀತಿ ಕೈಯಿಂದ ಬಿಡಿಸ್ಬೇಕಾಗುತ್ತೆ. ನೋಡಿ, ಈ ಥರ ಕಾಳು ಮೆಣಸಿನ ಕಡ್ಡಿಯನ್ನು ಜನರು ಓಡಾಡುವ ದಾರಿಯಲ್ಲಿ ಹಾಕ್ತಾರೆ. ಜನರು ಬರೀ ಕಾಲಿನಲ್ಲಿ ತುಳಿದು ಓಡಾಡೋದ್ರಿಂದ ಕಾಲಿಗೆ ಒಳ್ಳೆಯದು. ಹಾಗೆ ಕಾಳು ಮೆಣಸಿನ ಇಳುವರಿ ಹೆಚ್ಚಾಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ. ಕಾಳು ಮೆಣಸನ್ನು ಈ ರೀತಿ ಚೆನ್ನಾಗಿ ಹರಡಿ ಬಿಸಿಲಿನಲ್ಲಿ ಒಣಗಿಸಬೇಕು. 7 ರಿಂದ 8 ಬಿಸಿಲು ಬೇಕಾಗುತ್ತೆ ಚೆನ್ನಾಗಿ ಒಣಗಲಿಕ್ಕೆ ಕಾಳು ಮೆಣಸು. ನೋಡಿ, ಚೆನ್ನಾಗಿ ಒಣಗಿದ ಮೇಲೆ ಈ ಥರ ಕಪ್ಪಾಗುತ್ತೆ. ಈಗ ನಾವು ವೈಟ್ ಪೆಪ್ಪರ್, ಬಿಳಿ ಕಾಳು ಮೆಣಸನ್ನು ಹೇಗೆ ಮಾಡೋದು ಅಂತ ನೋಡುವ. ಬಲಿತ ಅಥವಾ ಬೆಳೆದ ಕಾಳು ಮೆಣಸು, ಹಣ್ಣಾದಂತಹ ಕೆಂಪು ಬಣ್ಣದ ಕಾಳು ಮೆಣಸನ್ನು ಮಾತ್ರ ತಗೊಳ್ಳಿ. ನೋಡಿ, ಈ ಥರದ್ದು. ಬಿಳಿ ಕಾಳು ಮೆಣಸು ಮಾಡಲಿಕ್ಕೆ ಈ ರೀತಿ ಒಂದೊಂದೇ ಕಾಳುಗಳನ್ನು ಬಿಡಿಸಿ ಕೂಡ ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ಇಡೀ ಕಾಳು ಮೆಣಸಿನ ಕಡ್ಡಿಯನ್ನೇ ಕೂಡ ಹಾಕಿದರೂ ತೊಂದರೆ ಇಲ್ಲ. ಬಿಡಿಸಿದ ಎಲ್ಲ ಕಾಳುಮೆಣಸನ್ನು ಈ ರೀತಿ ಒಂದು ಪ್ಲಾಸ್ಟಿಕ್ ಬಕೆಟಿಗೆ ಹಾಕಿ ಕಾಳುಮೆಣಸು ಮುಳುಗುವಷ್ಟು ನೀರು ಹಾಕಬೇಕಾಗುತ್ತೆ. ಕಾಳುಮೆಣಸನ್ನು ಬಿಡಿಸಲಿಕ್ಕೆ ಟೈಮ್ ಇಲ್ಲ ಅಂದರೆ ಈ ರೀತಿ ಇಡೀ ಕಾಳುಮೆಣಸನ್ನು ಕೂಡ ಹಾಕ್ಕೊಳ್ಬೋದು.
2ರಿಂದ 3 ದಿನ ಹೀಗೆ ನೆನೆಯಲಿಕ್ಕೆ ಬಿಡಬೇಕು. ನೋಡಿ 3 ದಿನ ಆದಮೇಲೆ ಈ ರೀತಿಯಾಗಿರುತ್ತೆ. ನೆಂದಿರುವ ಕಾಳುಮೆಣಸನ್ನು ಈ ರೀತಿ ಕೈಯಿಂದ ಕಿವುಚಬೇಕು. ಸಿಪ್ಪೆ ಎಲ್ಲ ಹೋಗೋ ಥರ ಚೆನ್ನಾಗಿ ತೊಳಿಬೇಕಾಗುತ್ತೆ. ನೋಡಿ ಕಡ್ಡಿನೆಲ್ಲ ತೆಗೆದು ಇನ್ನೊಂದು ಕಡೆ ಹಾಕ್ತಾ ಇದ್ದೇವೆ. ನೋಡಿ ಯಾವ ಥರ ಬಿಳಿ ಬಿಳಿ ಕಾಣ್ತಾ ಇದೆ ಅಂತ, ಈ ಸಿಪ್ಪೆ ಎಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ ನೋಡ್ತಿರ್ಬೋದು. ಬಕೆಟಿಗೆ ಸ್ವಲ್ಪ ನೀರು ಬಿಟ್ಟು ಈ ರೀತಿ ಕೈಯಿಂದ ಚೆನ್ನಾಗಿ ಕಿವುಚಿ ತೊಳಿಬೇಕಾಗುತ್ತೆ ಕಾಳುಮೆಣಸನ್ನು. ನಿಧಾನವಾಗಿ ಬಕೆಟನ್ನು ಬಾಗಿಸಿ ಕಾಳುಮೆಣಸು ಬೀಳದ ರೀತಿಯಲ್ಲಿ ಬಕೆಟ್ಟಿಗೆ ಕೈಯನ್ನು ಈ ರೀತಿ ಅಡ್ಡ ಹಿಡಿದು ನಿಧಾನವಾಗಿ ಬಕೆಟನ್ನು ಅಲುಗಾಡಿಸುತ್ತಾ ನೀರನ್ನು ಚೆಲ್ಲಬೇಕು. ಇಲ್ಲದಿದ್ದರೆ ಅಕ್ಕಿ ತರಕಾರಿ ತೊಳೆಯುವಂತಹ ಹೊಟ್ಟೆ ಇರುವಂತಹ ಪಾತ್ರೆಗೆ ನೀರನ್ನು ಬಗ್ಗಿಸಿದ್ರೂ ಕೂಡ ಆಗುತ್ತೆ. ನೀರು ಚೆಲ್ಲುವಾಗ ಸಿಪ್ಪೆ ಸಮೇತ ಕಾಳುಮೆಣಸು ಬಿದ್ದಿರುತ್ತೆ. ನೋಡಿ ಅದನ್ನೆಲ್ಲ ಈ ಥರ ಆರಿಸಿ ಪುನಃ ಬಕೆಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಸಿಪ್ಪೆ ಹೋಗೋವರೆಗೂ ಇದೇ ಥರ ಮಾಡಬೇಕು. ಈ ರೀತಿ 4ರಿಂದ 5 ಸಾರಿ ನೀರಲ್ಲಿ ಚೆನ್ನಾಗಿ ತೊಳೆದ್ರೆ ಸಿಪ್ಪೆ ಎಲ್ಲ ಹೋಗುತ್ತೆ. ಸ್ವಲ್ಪ ಸಿಪ್ಪೆ ಇದ್ದರೂ ತೊಂದರೆ ಇಲ್ಲ. ಅದು ಒಣಗಿದ ಮೇಲೆ ಕಾಳುಮೆಣಸನ್ನು ಕೇರಿದ್ರೂ ಕೂಡ ಸಿಪ್ಪೆ ಎಲ್ಲ ಹೋಗುತ್ತೆ. ನೋಡ್ತಿರ್ಬೋದು ಸ್ವಲ್ಪನೂ ಕೂಡ ಸಿಪ್ಪೆ ಇಲ್ಲ. ಈ ರೀತಿ ಇದ್ದರೆ ಸಾಕು. ಸ್ವಲ್ಪ ಸಿಪ್ಪೆ ಉಳಿದ್ರೂ ತೊಂದರೆ ಇಲ್ಲ. ಈಗ ಈ ಕಾಳುಮೆಣಸನ್ನು ಒಣಗಿಸ್ಬೇಕಾಗುತ್ತೆ ಬಿಸಿಲಲ್ಲಿ. ಪೇಪರ್ ಮೇಲೆ ತೊಳೆದಿರುವಂತಹ ಕಾಳುಮೆಣಸನ್ನು ಈ ರೀತಿ ಹರಡಿ ಚೆನ್ನಾಗಿ ಬಿಸಿಲಲ್ಲಿ 2ರಿಂದ 3 ದಿನ ಒಣಗಿಸಿದ್ರೂ ಕೂಡ ಸಾಕಾಗುತ್ತೆ. ಹಣ್ಣಾಗದೇ ಇರುವಂತಹ ಕಾಳುಮೆಣಸನ್ನು ನೀರಿಗೆ ಹಾಕಿದರೆ ನೋಡಿ ಈ ಥರ ಎಷ್ಟೇ ನೀರಿಂದ ತೊಳೆದ್ರೂ ಕೂಡ ಅದರ ಸಿಪ್ಪೆನ ಬಿಟ್ಕೊಂಡಿರೋದಿಲ್ಲ. ನೋಡಿ ಹಾಗೇ ಇದೆ. ನೋಡಿ ಈಗ ಕಾಳುಮೆಣಸು ಚೆನ್ನಾಗಿ ಒಣಗಿದೆ. ಈ ಕಾಳುಮೆಣಸನ್ನು 3ರಿಂದ 4 ದಿನ ಒಣಗಿಸಿರುವಂತಹ ಕಾಳುಮೆಣಸಿದು. ನೋಡ್ತಿರ್ಬೋದು ಅದರ ಕಲರ್ ಎಷ್ಟು ಬಿಳಿ ಬಂದಿದೆ ಅಂತ. ಬಿಳಿ ಕಾಳುಮೆಣಸು ಕಪ್ಪು ಕಾಳುಮೆಣಸಿನಕ್ಕಿಂತ ಹೆಚ್ಚು ಖಾರ ಬರುತ್ತೆ. ಯಾಕಂದರೆ ಬಿಳಿ ಕಾಳುಮೆಣಸನ್ನು ಮಾಡಲಿಕ್ಕೆ ಬಲಿತ ಅಥವಾ ಬೆಳೆದ ಹಣ್ಣಾದಂತಹ ಕಾಳುಮೆಣಸನ್ನು ಉಪಯೋಗಿಸೋದ್ರಿಂದ ಹೆಚ್ಚು ಖಾರ ಬರುತ್ತೆ. ಈ ಕಾಳುಮೆಣಸನ್ನು ಉಪ್ಪಿನಕಾಯಿ ಹಾಕಲಿಕ್ಕೆ ಹಾಗೆ ಔಷಧಿ ತಯಾರಿಸಲಿಕ್ಕೂ ಕೂಡ ಉಪಯೋಗಿಸ್ತಾರೆ. ನೋಡಿ ಈ ಕಾಳುಮೆಣಸನ್ನು ಮಾಡಿ 8 ವರ್ಷ ಆಗಿದೆ. ಸ್ವಲ್ಪವೂ ಹಾಳಾಗಿಲ್ಲ. ಎಷ್ಟು ಹಳೆಯದಾಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಕಾಳುಮೆಣಸು. ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಕವರಲ್ಲಿ ಕಾಳುಮೆಣಸನ್ನು ಹಾಕಿಡೋದ್ರಿಂದ ಸ್ವಲ್ಪವೂ ಹಾಳಾಗೋದಿಲ್ಲ. ನಾವು ಈ ವರ್ಷ ಮಾಡಿದ ಕಾಳುಮೆಣಸಿದು
ಸ್ವಲ್ಪನೇ ಮಾಡಿದ್ದೆ, ಹಳೆಯ ಕಾಳುಮೆಣಸು ಇರುವ ಕಾರಣ. ನೋಡ್ತಿರ್ಬೋದು ಎಷ್ಟು ಬಿಳಿ ಬಂದಿದೆ ಅಂತ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.